ಇನ್ನು ನೀವು ಹೇಳಿದ್ರಿ ಕಾಶ್ಮೀರ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗಿದ್ದು ಅಂದರೆ ಪಾಕಿಸ್ತಾನನೂ ನೋಡಿದ್ದೀರಾ. ಅಂದರೆ ಅಲ್ಲಿ ಶತ್ರುತ್ವ ಬೆಳೆಸ್ತಾ ಇರೋದು ಯಾರು ಅಂತ ಅನ್ಸುತ್ತೆ ನಿಮಗೆ? ಜನಪ್ರತಿನಿಧಿಗಳ ಅಥವಾ ಮೂಲಭೂತವಾದಿಗಳ? ಏನು ಅನ್ಸುತ್ತೆ? ಅಲ್ಲ, ಉಗ್ರವಾದ ಒಂದು ಸಮಯದಲ್ಲಿ ಇತ್ತು. ಇವಾಗ ಹೆಂಗಿದೆ ನಾನು ಪೊಲಿಟಿಕಲ್ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋಕೆ ಯಾವತ್ತೂ ಹೋಗಲ್ಲ. ನಾನು ಹೆಂಗೆ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಹೆಂಗೆ ಯೋಚನೆ ಮಾಡ್ತಾನೆ, ಅವನ ಮನಸ್ಥಿತಿ ಏನು ಅಂತ. ಯಾಕೆಂದರೆ ನಾನು ಮೊಟ್ಟ ಮೊದಲ ಕನ್ನಡಿಗ, ಮೊಟ್ಟ ಮೊದಲ ಸೌತ್ ಇಂಡಿಯನ್ ಪರ್ಸನ್ ಟು ಎವರ್ ಎಂಟರ್ ಮೇನ್ಲ್ಯಾಂಡ್ ಪಾಕಿಸ್ತಾನ್. ಇಷ್ಟು ವರ್ಷಗಳಲ್ಲಿ ಅಂದರೆ ಆ್ಯಸ್ ಅ ಯೂಟ್ಯೂಬರು ಹೋಗಿ ಕವರ್ ಮಾಡ್ಕೊಂಡ್ಬಂದು ನಾನೇ ಮೊಟ್ಟ ಮೊದಲನೇವನು. ಇಂಥ ಸಂದರ್ಭದಲ್ಲಿ ನಾನು ಫಸ್ಟ್ ಅಂದ್ಕೊಂಡಿದ್ದೆ ಹೋಗ್ಬೇಕಾದ್ರೆ ಡವಡವ ಅಂತ ಇತ್ತು. ಏನಾಗುತ್ತೋ ಅಲ್ಲ, ಭಯ ಇದ್ದೇ ಇರುತ್ತೆ. ಯಾಕಂದರೆ ಯಾರು ಏನು, ಆಮೇಲೆ ಎಲ್ಲ ಕಡೆನೂ ಡೌಟು. ಅಲ್ಲಿ ವೀಸಾ ಇಮಿಗ್ರೇಷನಲ್ಲಿ ವಿ ಸಸ್ಪೆಕ್ಟ್ ಆಲ್ ರೆಸ್ಪೆಕ್ಟ್ ಆಲ್ ಅಂತ ಬರೆದಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಷಣನೂ ನನ್ನ ಮೇಲೆ ಕಣ್ಣಿರುತ್ತೆ. ಆಮೇಲೆ ನಾನು ಇಮಿಗ್ರೇಷನಲ್ಲಿ ಎಂಟ್ರ್ ಆಗಬೇಕಾದ್ರೂ 100 ಕ್ವೆಶ್ಚನ್ನು, ಯಾವುದು ಇಂಡಿಯನ್ ಸೈಡಲ್ಲೂ ಅಷ್ಟೇ, ಆ ಸೈಡು ಅಷ್ಟೇ. ಏನಾಯಿತು, ಯಾಕಂದರೆ ಇಂಟೆಲಿಜೆನ್ಸ್ ಏಜೆನ್ಸೀಸ್ ವರ್ಕ್ ಮಾಡ್ತಾ ಇರ್ತಾರೆ. ಈಗ ನಮ್ಮಲ್ಲಿ ರಾ ಆಗ್ಬೋದು, ಇಂಟೆಲಿಜೆನ್ಸ್ ಬ್ಯೂರೋ ಆಗ್ಬೋದು, ಆ ಕಡೆ ISI ಆಗ್ಬೋದು. ಬಟ್ ನಂಗೆ ಇದರದ್ದು ಆಲ್ರೆಡಿ ಮುಂಚೆ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದರೆ ರಷ್ಯಾಗೆ ಹೋದಾಗ ಒಂದ್ಸಲ FSB ನನ್ನ ಅಂದರೆ ಡಿಟೈನ್ ಮಾಡಿ 10 hours ಕ್ವಶನಿಂಗ್ ಮಾಡಿದರು. ನೀವು ರಷ್ಯಾಕ್ಕೆ ಹೋಗಿದ್ದು ಕೂಡ ಯುದ್ಧದ ಟೈಮ್, ಅಂದರೆ ಯುದ್ಧ ನಡೀತಾ ಇರುವಂಥ? ಹೌದೌದು, ರಷ್ಯಾ ಯುಕ್ರೇನ್ ಯುದ್ಧ ನಡೆಯೋ ಟೈಮಲ್ಲಿ 2 ಸಲ ಹೋಗಿದ್ದೀನಿ ರಷ್ಯಾಗೆ. ಒಂದು ಸೈಡ್ ಮಾಸ್ಕೋ ಮತ್ತು ಈ ಕಡೆಗೆ ಸೇಂಟ್ ಪೀಟರ್ಸ್ಬರ್ಗ್ ಕಡೆಗೆ, ಇನ್ನೊಂದು ಸೈಡು ಕೋಲ್ಡೆಸ್ಟ್ ಸೀಸನ್ಗೆ. ಇಡೀ ರಷ್ಯಾನ ನೋಡಬೇಕು ಅಂದರೆ ನೀವು ಒಂದು ಜನ್ಮ ಸಾಲಲ್ಲ. ಯಾಕೆಂದರೆ ಭಾರತ ದೇಶಕ್ಕಿಂತ ಪ್ರಾಬ್ಲಿ ಒಂದು 10-15 ಸಲ ದೊಡ್ಡದು. ಭಾರತ ದೇಶನೇ ನೋಡೋಕ್ಕಾಗಲ್ಲ ಒಂದು ಜನ್ಮದಲ್ಲಿ, ಇನ್ನು ರಷ್ಯಾ ಅಂತೂ ನೋಡೋಕ್ಕೆ ಆಗಲ್ಲ. ಸೊ ಪಾಕಿಸ್ತಾನದ ವಿಚಾರಕ್ಕೆ ವಾಪಸ್ ಬರೋದಾದರೆ ಸೆಕ್ಯೂರಿಟಿ ಜೊತೆಗೆ ಸದಾ ಓಡಾಡಬೇಕು. ಬಟ್ ಎಲ್ಲೂ ಜನಗಳು ನನಗೆ ಆ ಥರ ಕೆಟ್ಟದಾಗ ನಡೆಸ್ಕೊಂಡ್ರು ಅಂದ್ಕೊಳ್ಳಿಲ್ಲ. ಪ್ರತಿಯೊಂದು ಕಾಮನ್ ಮ್ಯಾನೂ ತುಂಬ ಭಾರತ ದೇಶದೂ ಅಂದ ತಕ್ಷಣ ಬಾಯ್ ಹೋ ಬಹುತ್ ಖುಷಿ ಆಪೋದಕ್ಕೆ, ಮನೆಯೆಲ್ಲ ಹೇಗಿದ್ದಾರೆ, ಏನಾದ್ರು ಊಟ ಮಾಡಿಸ್ಲಾ, ತಿಂಡಿ ಮಾಡಿಸ್ಲಾ, ಟೀ ಕೊಡಿಸೋದು, ಶುಗರ್ ಕೇನ್ ಜ್ಯೂಸ್ ಕೊಡಿಸೋದು. ಗೊತ್ತಿಲ್ಲದಿರೋರು, ಅವ್ರು ಯಾರು ಪ್ಲ್ಯಾಂಡ್ ಅಲ್ಲ, ಸುಮ್ಮನೆ ರೋಡಲ್ಲಿ ಯಾರನ್ನ ನಾನು ರ್ಯಾಂಡಮಾಗಿ ಮಾತಾಡ್ಸೋದು. ಅವ್ರುಗಳು ಅಷ್ಟು ಪ್ರೀತಿ ಕೊಟ್ಟಿದ್ದು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅಲ್ಲಿ ನಿಮಗೆ ಯಾವ ಟೈಮಲ್ಲಾದರೂ ನನಗೆ ಬಾಂಬ್ ಬಿದ್ದುಬಿಡುತ್ತಾ ಅಥವಾ ಏನಾಗ್ಬೋದು ಆ ಒಂದು ಭಯ ಆಯ್ತಾ? ಹೋಗಾದ್ಮೇಲೂ ಕೂಡ ನಿಮ್ಗೆ ಏನು ಅನಿಸ್ತು? ವಾಪಸ್ ಬಂದ್ಮೇಲೆ ಬಲೂಚಿಸ್ತಾನ ದೊಡ್ಡ ಇಶ್ಯೂನೇ ಆಗೋಯ್ತಲ್ಲ, ಟ್ರೈನ್ ಹೈಜಾಕ್ ಎಲ್ಲ ಆಗಿ. ಬಟ್ ಸದ್ಯ ಅಷ್ಟೊಂದು ಆಲ್ರೆಡಿ ವಾಪಸ್ ಬಂದಿದ್ದೆ. ಸೊ ಅಷ್ಟೊಂದು ಆಲ್ರೆಡಿ ಸೆನ್ಸಿಟಿವ್ ಆಗಿದೆ. ಇವಾಗೂ ಕೂಡ ಪಾಕಿಸ್ತಾನ ಭಾಳ ಸೆನ್ಸಿಟಿವ್ ಆಗಿದೆ ಸಾಕಷ್ಟು ವಿಷಯಗಳಲ್ಲಿ. ಬಟ್ ಅಲ್ಟಿಮೇಟ್ಲಿ ನಾನು ಓಡಾಡಿದಂತಹ ಲಾಹೋರು, ರಾವಲ್ಪಿಂಡಿ ಅಥವಾ ಆಮೇಲೆ ಕ್ಯಾಪಿಟಲ್ ಕೂಡ ಹೋಗಿದೆ ಇಸ್ಲಾಮಾಬಾದ್ಗೆ. ಸೊ ಬಹಳ ಯುನೀಕ್ ಎಕ್ಸ್ಪೀರಿಯನ್ಸು, ಅಲ್ಲಿಯ ಊಟ ತಿಂಡಿ, ಅಲ್ಲಿಯ ಕಲ್ಚರು. ಮತ್ತು ಇನ್ನೊಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ಇದು ಪಂಜಾಬ್ನ ಅರ್ಧ ಭಾಗ ಪಾಕಿಸ್ತಾನದಲ್ಲಿದೆ. ಹಿಂದಿನ 1947 ಬಿಫೋರು ಪಂಜಾಬ್ ಅರ್ಧ ಆ ಕಡೆ ಫುಲ್ ಪಂಜಾಬ್ ಹಿಂಗಿದ್ರೆ, ಪಾರ್ಟಿಷನ್ ಆದಮೇಲೆ ಅರ್ಧ ಪಂಜಾಬ್ ಇಂಡಿಯಾಗೆ ಬಂದಿದೆ, ಅರ್ಧ ಪಂಜಾಬ್ ಪಾಕಿಸ್ತಾನ ಹೋಗಿದೆ. ಸೊ ನಾರ್ತ್ ಇಂಡಿಯನ್ ಕಲ್ಚರ್ ಅಥವಾ ಪಂಜಾಬಿ ಕಲ್ಚರ್ ಏನಿದೆ ಲಾಹೋರು, ಇಸ್ಲಾಮಾಬಾದಲ್ಲಿ ಇವತ್ತಿಗೂ ನೋಡ್ಬೋದು ನೀವು.